ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾವಿನ ಋತುವಿನಲ್ಲಿ ಮಾವಿನಕಾಯಿಯನ್ನು ಬಳಸಿ ಅಡುಗೆ ಮಾಡದಿದ್ರೆ ಹೇಗೆ ಅಲ್ವಾ? ಇವತ್ತು ಮಾವಿನಕಾಯಿಯ ಪಚಡಿಯನ್ನು 2 ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದೊಡ್ಡ ಮಾವಿನಕಾಯಿಯ ಸಿಪ್ಪೆ ತೆಗೆದು ಅದನ್ನು ತುಂಡುಗಳನ್ನಾಗಿ ಮಾಡಿ ಅದನ್ನು ಒಂದು ಬಾಣಲೆಗೆ ಹಾಕೊಳ್ಬೇಕು. 1 ಕಪ್ನಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸಿಕೊಳ್ಬೇಕು. ಇದಕ್ಕೆ 2ರಿಂದ 3 ಸೀಳಿದ ಮೆಣಸಿನಕಾಯಿ, 1 ಟೀ ಸ್ಪೂನ್ನಷ್ಟು ಬೆಲ್ಲ, 1.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದರ ಜೊತೆ ಮಾವಿನಕಾಯಿಯ ತುಂಡುಗಳು ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು. ಈ ಅಡಿಗೆ ನಾಲಿಗೆಗೆ ಚುರುಕು ಮುಟ್ಟಿಸಬೇಕು. ಅಂದರೆ ಹುಳಿ, ಉಪ್ಪು, ಖಾರ ಎಲ್ಲವೂ ಸ್ವಲ್ಪ ಜಾಸ್ತಿಯೇ ಇರಬೇಕು. ಬೆಂದ ಮಾವಿನಕಾಯಿಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ಇದನ್ನು ಚಟ್ನಿ ಅಥವಾ ಪಚಡಿಯ ಹದಕ್ಕೆ ತರಬೇಕಾಗತ್ತೆ. ಉಡುಪಿಯ ಸಮಾರಂಭಗಳಲ್ಲಿ ಮಾವಿನ ಋತುಮಾನದಲ್ಲಿ ಈ ಅಡಿಗೆಯನ್ನು ಊಟದ ಮಧ್ಯದಲ್ಲಿ ಬಡಿಸ್ತಾರೆ. ಉಡುಪಿಯಲ್ಲಿ ಇದಕ್ಕೆ ಭರತ ಅನ್ನುವ ಹೆಸರು ಕೂಡ ಇದೆ. ಬೆಂದ ಮಾವು ಚೆನ್ನಾಗಿ ಮೆತ್ತಗಾಗಿ ಈಗ ಒಳ್ಳೆ ಚಟ್ನಿಯ ಹದಕ್ಕೆ ಬಂದಿದೆ. ಇದಕ್ಕೆ ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ಸುಮಾರು 3 ಟೀ ಸ್ಪೂನ್ನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 2ರಿಂದ 3 ಒಣಮೆಣಸಿನಕಾಯಿಯ ತುಂಡುಗಳು ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಇಂಗನ್ನು ಸೇರಿಸಿ ಸಾಸಿವೆ ಚಟಪಟ ಸಿಡಿಯುವವರೆಗೂ ಕೈ ಆಡಿಸ್ತಿರ್ಬೇಕು. ಸಾಸಿವೆ ಸಿಡಿದ ಮೇಲೆ ಈ ಒಗ್ಗರಣೆಯನ್ನು ಪಚಡಿಗೆ ಸೇರಿಸಿ ಈ ಮಾವಿನಕಾಯಿಯ ಪಚಡಿ ಅನ್ನದ ಜೊತೆಗೆ, ದೋಸೆಯ ಜೊತೆಗೆ ಹಾಗೆ ನೆಕ್ಕಲು ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಆಗುವಂಥ ಅಡಿಗೆ ಇದು. ಒಮ್ಮೆ ಪ್ರಯತ್ನಿಸಿ ನೋಡಿ. ಈಗ ಇನ್ನೊಂದು ರೀತಿಯ ಮಾವಿನಕಾಯಿಯ ಪಚಡಿಯನ್ನು ನೋಡೋಣ. ತುಂಬ ಹುಳಿಯಾಗಿರುವ ಮಾವಿನಕಾಯಿ ಈ ಪಚಡಿಗೆ ಸೂಕ್ತ. ಹಿಂದಿನ ವಿಧಾನದಂತೆ ಈ ಪಚಡಿಗೂ ಕೂಡ ನಾನು 2 ಮಾವಿನಕಾಯಿಯನ್ನು ಬಳಸಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ನಾನು ಆಯ್ದುಕೊಂಡ ಮಾವಿನಕಾಯಿ ಅಷ್ಟೊಂದು ಹುಳಿಯಾಗಿರಲಿಲ್ಲ. ಹಾಗಾಗಿ ನಾನು ಈ ಪಾಕ ವಿಧಾನದಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ಬಳಸಿದ್ದೀನಿ. ನಿಮಗೆ ಹುಳಿಯಾಗಿರುವ ಮಾವಿನಕಾಯಿ ದೊರೆತರೆ ಅದನ್ನೇ ಬಳಸಿ. ಕತ್ತರಿಸಿರುವ ಈ ಮಾವಿನಕಾಯಿಯ ತುಂಡುಗಳನ್ನು ಒಂದು ಬಾಣಲೆಗೆ ಹಾಕಿ ಅದಕ್ಕೆ 1 ಕಪ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು. ನೀರು ಕುದಿತಾ ಇರುವಂತೆ ಇದಕ್ಕೆ ಸ್ವಲ್ಪ ಅರಿಶಿನ, ಅರ್ಧ ಕಪ್ನಷ್ಟು ಬೆಲ್ಲ, ಸ್ವಲ್ಪ ಇಂಗು ಹಾಗೂ 1.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಕೈಯಾಡಿಸಿ ಇದನ್ನು ಸುಮಾರು ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯಿಸಬೇಕು. ಬೆಲ್ಲ ಸಂಪೂರ್ಣವಾಗಿ ಕರಗಿ ಪಾಕದಂತೆ ಆಗಬೇಕು. ನನ್ನ ಮಾವಿನಕಾಯಿ ಅಷ್ಟೊಂದು ಹುಳಿಯಾಗಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸಿಟ್ಟಿದ್ದೆ. ಅದರ ರಸವನ್ನು ಹಾಕೊಳ್ತಾ ಇದ್ದೀನಿ. ಈ ಮಿಶ್ರಣ ಕುದಿತಾ ಇರುವಾಗ ಸುಮಾರು 1 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಸೇರಿಸಿ ಕಲ್ಲಡಿಸಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ಈ ಪಚಡಿ ಸ್ವಲ್ಪ ದಪ್ಪ ಆಗುತ್ತೆ. ಹದ ಸ್ವಲ್ಪ ದಪ್ಪ ಆಗೋದ್ರಿಂದ ಇದು ಅನ್ನಕ್ಕೆ, ದೋಸೆಗೆ, ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ. ಈ ಪಚಡಿಯಲ್ಲಿ ಹುಳಿ ಮತ್ತು ಸಿಹಿ ರುಚಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇಲ್ಲಿ ಖಾರಕ್ಕೆ ನಾನು ಹಸಿಮೆಣಸಿನಕಾಯಿಯನ್ನು ಬಳಸಿಲ್ಲ. ಕೊನೆಯಲ್ಲಿ ಒಗ್ಗರಣೆ ಹಾಕುವಾಗ ಒಣ ಖಾರದ ಪುಡಿಯನ್ನು ಬಳಸ್ತಾ ಇದ್ದೆ. ಒಗ್ಗರಣೆಗೆ ಬಾಣಲೆ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಎಸಳುಗಳು ಹಾಗೂ ಇಂಗು, ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಕೈಯಾಡಿಸಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಈ ಒಗ್ಗರಣೆಯನ್ನು ಪಚಡಿಗೆ ಸೇರಿಸ್ಕೊಳ್ಬೇಕು. ಬಾಯಿಗೆ ಚುರುಕು ಮುಟ್ಟಿಸುವ ರುಚಿ ಇರುವ ಈ ಪಚಡಿ ರೆಡಿಯಾಗಿದೆ. ಇದನ್ನು ಅನ್ನ, ದೋಸೆದ ಜೊತೆಗೆ ನೀವು ಬಳಸಬಹುದು. ಮಾವಿನಕಾಯಿಯ ಋತುವಿನಲ್ಲಿ ಮಾಡಲೇಬೇಕಾದ 2 ಅಡಿಗೆಗಳು ಇವು. 2 ವಿಧಾನದಲ್ಲಿ ಸಾಮ್ಯತೆಯೂ ಇದೆ, ವಿಭಿನ್ನವಾಗಿಯೂ ಇದೆ. ರುಚಿಯೂ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. 2 ವಿಧಾನದಲ್ಲಿ ಮಾವಿನ ಪಚಡಿಯನ್ನು ಮಾಡಿ ನನಗೆ ಬರೆದು ತಿಳಿಸಿ ಹೇಗೆ ಆಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.